ದಾಲ್ ಪೌಡ್ರು ಅಂದರೆ ಸಾಂಬಾರು ಪೌಡ್ರು ಮಾಡಿದ್ದು ಅದನ್ನು ಹೇಗೆ ಇನ್ಸ್ಟೆಂಟ್ ದಾಲ್ ಸಾಂಬಾರು ಪುಡಿನ ಇವಾಗ ಮಾಡಿ ತೋರಿಸ್ತಾ ಇದ್ದಾರೆ. ನೋಡಿ ಹೆಂಗೆ ಇದಾಗತ್ತೆ ಅಂತ. ಒಬ್ರಿಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರು ಹಾಕೊಳ್ಳಿ. ಆ್ಯಕ್ಚುಲಿ ನಾವು ಒಂದು ಈ ಗ್ಲಾಸಲ್ಲಿ ಹಾಕ್ಕೊಂಡಿದ್ದೀವಿ. ಈಗ ಅದಕ್ಕೆ 1 ಸ್ಪೂನ್ ಇದು ಇನ್ಸ್ಟಂಟ್ ದಾಲ್ ಸಾಂಬಾರು ಪುಡಿ ಒಬ್ರಿಗಂದ್ರೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದ್ರೆ ತಿನ್ನಕ್ಕೆ ರೆಡಿ. ಬೇಕಾ ನಿಮಗೆ ಅವಕಾಶ ಇದ್ದರೆ ತರಕಾರಿಗಳು ಹಾಕ್ಕೋಬೋದು, ಇಲ್ಲಾಂದರೆ ಬರೀ ಇಷ್ಟೇ ಮಾಡಿಕೊಂಡ್ರೆ ಸಾಕು. ಬಿಸಿನೀರಿಗೆ ಹಾಕಿ ಚೆನ್ನಾಗಿ ಕುದಿದ್ಮೇಲೆ ಗಟ್ಟಿ ಆಗುತ್ತೆ. ಅವಾಗ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿನ್ನೋದು ಅಷ್ಟೇ. ನೋಡಿ ಇನ್ಸ್ಟಂಟ್ ದಾಲ್ ಸಾಂಬಾರ್. ಈ ಬ್ಯಾಚುಲರ್ಸ್ಗಳು ಮತ್ತು ಮಕ್ಳುಗಳಿಗೆ ಇದನ್ನು ಮಾಡಬೇಕು ಅನ್ನೋರು ಈ ಥರ ಮಾಡ್ಕೊಂಡು ಹೋಗಿ ಅಲ್ಲಿ ಸಾಂಬಾರು ಅನ್ನ ಇದನ್ನು ಮಾಡಿಕೊಂಡು ಸಾಂಬಾರು ಮಾಡಿಕೊಂಡು ಆರಾಮಾಗಿ ಇದು ಮಾಡಿ ತಿನ್ಕೊಬೋದು. ನೋಡಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಪುಡಿ ಹಾಕ್ಕೊಳ್ಳಿ. ಗಟ್ಟಿ ಬೇಕು ಅನ್ನೋರು 1 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಇಲ್ಲ ನಮಗೆ ತೆಳುವೇ ಇಷ್ಟ ಅಂದರೆ ಇಷ್ಟು ಹಾಕ್ಕೊಂಡ್ರೆ ಸಾಕು. ಇದು ಚೆನ್ನಾಗಿ ಕುದಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇದರಲ್ಲಿ ಕೊತ್ತಂಬರಿ ಕರಿಬೇವು ಎಲ್ಲ ಹಾಕಿದೆ. ನೋಡಿ ರೆಡಿ ಆಗಿದೆ ಸಾಂಬಾರು. ಇಷ್ಟು ಕುದ್ರೆ ಸಾಕು ಚೆನ್ನಾಗಿ ಕೊತ 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 ಅಂತ. ಇವಾಗ ನಮ್ಮ ಸುಷ್ಮಾ ಟೇಸ್ಟ್ ಮಾಡ್ತಾರೆ. ಸಾಕು. ಸೂಪರ್ ಆಗಿದೆ. ಸೇಮ್ ನಾವು ಹೆಂಗೆ ಇದು ಮಾಡ್ತೀವೋ ಹಾಗೆ ಟೇಸ್ಟ್ ಇದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಇವಾಗ ಫಸ್ಟು ಹುಣಸೆ ಹಣ್ಣನ್ನು ಹುರ್ಕೊತಾ ಇದ್ದೀವಿ. ಇದು ಕ್ಲೀನಾಗಿ ಎಲ್ಲ ಬಿಡಿಸಿ ನೋಡಿ ನೀವು ಹುರ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ನೀವೇನಾದ್ರು ತೊಳಿಬೇಕು ಅಂತಿದ್ರೆ ತೊಳೆದು ನೀಟಾಗಿ ಅದನ್ನು ಆರಾಕಿ ನೀರೆಲ್ಲ ಡ್ರೈ ಆದಮೇಲೆ ಹುರ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ಆಗಿದೆ. ಇವಾಗ ಮೆಣಸಿನ್ಕಾಯಿ ಹಾಕಿದ್ದೀವಿ, ಬ್ಯಾಡಿಗೆ ಮತ್ತು ಖಾರ ಮೆಣಸಿನ್ಕಾಯಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿ, ಬೇಳೆ ಕ್ವಾಂಟಿಟಿ ನೋಡಿ ನಿಮ್ಗೆ ಖಾರ ಜಾಸ್ತಿ ಬೇಕಾ ಕಡಿಮೆ ಬೇಕಂತ ಹಾಕಿ. ಹುಣಸೆಹಣ್ಣು ಅಷ್ಟೇ ಸಿಮ್ ಮಾಡಿ ಇಟ್ಟು ಸ್ವಲ್ಪ ಒಂದು 5 ನಿಮಿಷ ಆದಮೇಲೆ ಒಂದು 2-3 ನಿಮಿಷ ಆದಮೇಲೆ ಆಫ್ ಮಾಡಿ ತಿರ್ಗಾ ಮತ್ತೆ ಆನ್ ಮಾಡಿ ಇಟ್ಟಿದ್ರೆ ಅದು ಏನು ಗರಿ ಗರಿ ಅಂಟದೆಲ್ಲ ಹೋಗಿ ಗರಿ ಗರಿ ಆಗುತ್ತೆ. ನೀವು ಸುಮ್ಮನೆ ಇದು ಮಾಡ್ತಾಯಿದ್ರೆ ಅದು ಬೇಗ ಗರಿ ಗರಿ ಆಗೋಲ್ಲ. ಒಂದು 2 ಸಲ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ಒಂದು 5 ನಿಮಿಷ ಇಟ್ಟರೆ ಅದು ಗರಿ ಗರಿ ಆಗುತ್ತೆ. ಇಲ್ಲಾಂದರೆ ತುಂಬ ಟೈಮ್ ತೊಗೊಳುತ್ತೆ. ಆಮೇಲೆ ಮೆಣಸಿನ್ಕಾಯಿ ಅಷ್ಟೇ ನೀಟಾಗಿ ಹುರ್ಕೋಬೇಕು. ನೋಡಿ ಈ ಥರ ಸಿಮ್ಮಲ್ ಮಾಡ್ಕೊಂಡು ನೀಟಾಗಿ ಹುರಿಬೇಕು. ಹುಣಸೆಹಣ್ಣು ಅಷ್ಟೇ ಅಷ್ಟೇನು ಅಂಟ್ಕೊಂತ ಈ ಥರ ನೋಡಿ ಬಿಡ್ಬಿಡಿ ಆಗುತ್ತದು. ಅಂದರೆ ಸ್ವಲ್ಪ ಲೇಟ್ ಅಷ್ಟೇ. 2 ನಿಮಿಷ ಹುರಿರಿ, ಆಫ್ ಮಾಡಿ. ಅದು ತಣ್ಣಗಾದ್ಮೇಲೆ ಮತ್ತೆ 2 ನಿಮಿಷ ಹುರಿರಿ, ಆಫ್ ಮಾಡಿ. ಆವಾಗ ಅದು ಗರಿ ಗರಿಯಾಗಿ ಬರುತ್ತೆ. ಪುಡಿ ಮಾಡೋಕ್ಕೆ ಈಸಿ ಆಗುತ್ತೆ. ನೀರಿನ ಅಂಶ ಎಲ್ಲ ಹೀರ್ಕೋಬೇಕು, ಡ್ರೈ ಆಗಬೇಕು. ನೋಡಿ ಇಷ್ಟ ಆದರೆ ಸಾಕು. ನೀಟಾಗಿ ಎಲ್ಲ ಮೆಣಸಿನ್ಕಾಯಿನೂ ನೀಟಾಗಿ ಹುರ್ಕೋಬೇಕಷ್ಟೆ. ಗರಿ ಗರಿಯಾಗಿ ಇರಬೇಕು. ಹುರಿಬೇಕಾದ್ರೆ ಸೌಂಡ್ ಕೇಳಿಸ್ಕೊಳ್ಳಿ. ಈ ಥರ ಆದರೆ ಸಾಕು. ನೋಡಿ ಬೇಳೆ ಹಾಕಿದ್ವಲ್ಲ, ಪಂಚೆನೇ ಎತ್ಕೊಂಡಿದ್ದೀವಿ. ನೀಟಾಗಿ ಡ್ರೈ ಆಗೈತೆ, ಸ್ವಲ್ಪನೂ ನೀರಿಲ್ಲ, ಬೇಳೆ ಎಲ್ಲ ಡ್ರೈ ಆಗಿದೆ. ಅದನ್ನು ನೀಟಾಗಿ ಸಿಮ್ಮಲ್ಲಿ ಹುರ್ಕೊಳ್ಳೋಣ. ಏನಕ್ಕೂ ಎಣ್ಣೆ ಹಾಕಂಗಿಲ್ಲ. ನೋಡಿ ಈ ಥರ ನಿಧಾನಕ್ಕೆ ಹುರ್ಕೋಬೇಕು. ಇದು ಆಗೋದು ಲೇಟು, ಆದರೂ ಟೈಮ್ ಕೊಟ್ಟು ಉರಿರಿ, ಚೆನ್ನಾಗಿರುತ್ತೆ. ನೋಡಿ ಹಾಕಿದೆ, ಅದು ಲೇಟು. ನೀವು ಬೇಕಾದ್ರೆ ಸಪ್ರೇಟಾಗೂ ಹುರ್ಕೋಬೋದು. ನಾವು ಸ್ವಲ್ಪ ಇತ್ತಲ್ಲ ಅಂತ 3 ಒಟ್ಟಿಗೆ ಹಾಕಿದ್ದೀವಿ. ನೀವು ಬೇಕಾದರೆ ಸಪ್ರೇಟಾಗಿ ಹುರಿದು ಸಪ್ರೇಟಾಗಿ ಪುಡಿ ಮಾಡ್ಕೋಬೇಕಾ? ಇಲ್ಲ, ಒಟ್ಟಿಗೆ ಪುಡಿ ಮಾಡ್ಕೋಬೋದು. ಹುರಿಯೋದು ಮಾತ್ರ ಹಂಗೆ ಹುರಿದೆ, ಇಲ್ಲಾಂದರೆ ಹಿಂಗೆ ಒಟ್ಟಿಗೆ ಹಾಕೊಂಡು ಹುರಿದ್ರೂ ಆಯಿತು. ಒಟ್ಟಿನಲ್ಲಿ ಲೇಟ್ ಅಷ್ಟೇ, ಕಾಯಬೇಕು.
ಹಾಗಂತ ಅಂದ್ಬಿಟ್ಟು ಜಾಸ್ತಿ ಉರಿ ಮಾಡ್ಕೊಂಡು ಸೀಸಕ್ಕೆಲ್ಲ ಹೋಗ್ಬೇಡ್ರಿ. ಸಿಮ್ಮಲೆ ನೋಡಿ ಇವಾಗ ಆಗ್ತಾ ನೋಡಿ ಹುಣಸೆ ಆಗಿದೆ, ಸೌಂಡ್ ಬರ್ತಾ ಇರ್ಬೋದು. ಆ ಥರ ಗರಿ ಗರಿಯಾಗಿ ಆಗಬೇಕು. ನೋಡಿ ಇದೆಲ್ಲ ಕ್ಲೀನಾಗಿ ಫ್ರೈ ಆಗಿದೆ. ಅಂದರೆ ಎಲ್ಲ ಬೇಳೆನೂ ಫ್ರೀಯಾಗಿ ಡ್ರೈ ಆಗಬೇಕು. ನೀಟಾಗಿ ಕೆಂಪಾಳ ಉರಿಬೇಕು, ಅಂದರೆ ಕಲರ್ ಚೇಂಜ್ ಆಗಬೇಕು ನೀಟಾಗಿ. ನೋಡಿ ಸ್ಮೆಲ್ ಬರಬೇಕು, ಹಸಿ ವಾಸನೆ ಎಲ್ಲ ಹೋಗಿ ಅಲ್ಲಿವರೆಗೂ ನಾವು ಹುರಿತಾನೇ ಇರಬೇಕು. ಇದಾಗಿ ಆಲ್ಮೋಸ್ಟು ಇವಾಗ ಆಫ್ ಮಾಡಿ ಬಾಣಲೆಲೇ ಬಿಟ್ಟಿರ್ತೀವಿ. ಆ ಬಾಣಲಿ ಕಾವಿಗೆ ನೀಟಾಗಿ ಆಗಬೇಕು. ಇವಾಗ ಕೊಬ್ಬರಿ ಕಾಳಾಗಿದೆ. ಇವಾಗ ಕೊಬ್ಬರಿ ಹುರ್ಕೊಳ್ಳೋಣ. ಎಷ್ಟು ವರ್ಷನ ಕೊಬ್ಬರಿ? ಅರ್ಧನ? ಅರ್ಧ ಕೊಬ್ಬರಿ. ಅರ್ಧ. ಇದು ಏನು ಅಷ್ಟು ಲೇಟ್ ಆಗಲ್ಲ, ಬೇಗ ಆಗುತ್ತೆ. ಆದರೆ ಕಾಯ್ಬೇಕಷ್ಟೆ. ಅದು ತುಂಬ ದಿನ ಶೆಲ್ಫ್ ಬೇಕು, ತುಂಬ ದಿನ ಇಡ್ತೀರಾ ಅಂತಂದರೆ ಆವಾಗ ಚೆನ್ನಾಗಿ ಹುರಿದು ಹಾಕಬೇಕು. ಆವಾಗಲೇ ಬೇಗ ಉಪಯೋಗಿಸ್ತೀರ ಅಂತಂದರೆ ಅವಾಗೇನು ಹುರಿ ಅವಶ್ಯಕತೆ ಇರಲಿಲ್ಲ. ಕೊಬ್ಬರಿ ಅಲ್ವಾ, ಅದೇನು ವಾಸನೆ ಬರೋಲ್ಲ. ತೆಂಗಿನಕಾಯಿ ಆದರೆ ವಾಸನೆ ಬರುತ್ತೆ, ಕೊಬ್ಬರಿ ಏನು ವಾಸನೆ ಬರೋಲ್ಲ. ನೋಡಿ ಆಲ್ಮೋಸ್ಟ್ ಆಗ್ತಿದೆ. ನೋಡಿ ಎಷ್ಟು ಚೆನ್ನಾಗಿಲ್ಲ, ಗಮ್ ಅಂತ ಸ್ಮೆಲ್ ಬರ್ತಿದೆ ಗೊತ್ತಾ ಚೆನ್ನಾಗಿ. ಇಷ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿದ್ರೆ ಸಾಕು. ನಿಮ್ಗಿನ್ನ ಬೇಗ ಆಗಬೇಕು ಅಂತಂದರೆ ಸಣ್ಣ ಸಣ್ಣ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಬಿಟ್ಟು ಆಮೇಲೆ ಹಾಕ್ಬಿಡಿ. 5 ನಿಮಿಷಕ್ಕೆ ಆಗ್ಬೋದು. ನಾವು ತುರಿದಿರೋದ್ರಿಂದ ತೆಳುಗಿರೋದೆಲ್ಲ ಆಗೋಗಿದೆ ನೋಡಿ. ಚೂರು ದಪ್ಪ ದಪ್ಪ ಇರೋದು ಹಾಗೆ ಇದೆ. ಅದಕ್ಕೆ ಮಿಕ್ಸಿಲಿ ಪುಡಿ ಮಾಡ್ಕೊಂಡು ಹುರಿದ್ರೆ ಬೇಗ ಆಗುತ್ತೆ. 2 ನಿಮಿಷ ಬೇಗ ಆಗ್ಬಿಡುತ್ತೆ. ಕೊಬ್ಬರಿ ಆಗಿದೆ. ಇವಾಗ ಬೆಳ್ಳುಳ್ಳಿನಷ್ಟೇ ನೀಟಾಗಿ ಹುರ್ಕೋಬೇಕು. ಇವಾಗ ಕೊತ್ತಂಬರಿನ ತೊಳೆದು ಹಾರಾಕಿದ್ವಲ್ಲ, ಇವಾಗ ಕೊತ್ತಂಬರಿ ಓವನ್ ಇರೋರು ಓವನಲ್ಲಿ ಡ್ರೈ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಈ ಥರ ಹುರ್ಕೊಂಡ್ರೆ ಆಯಿತು. ಅದು ಫುಲ್ಲು ಮುದ್ರಕೊಂಡು ಗರಿಗರಿಯಾಗಿ ಆಗುತ್ತೆ. ಆದಮೇಲೆ ತೋರಿಸ್ತೇನೆ ಹೆಂಗಾಗಿರುತ್ತೆ ಅಂತ. ಬಾಣಲೆಗೆ ಹಾಕಿದ ತಕ್ಷಣ 1-2 ನಿಮಿಷ ಆಗಿ ಈ ಥರ ಮುದ್ದೆ ಥರ ಆಗ್ಬಿಡುತ್ತೆ. ಆಮೇಲೆ ಸರಿ ಹೋಗುತ್ತೆ. ಸ್ವಲ್ಪ ಬಿಡಿಯಾಗಿ ರೋಸ್ಟ್ ಮಾಡಿ ನೋಡಿ. ಈ ಥರ ಕೈಲಿ ಎತ್ತಿ ಬಿಡಿಯಾಗಿ ಹಾಕಿ ಬೇಗ ಆಗುತ್ತೆ ಅಷ್ಟೇ. ಅದು ನೀರಿನ ಅಂಶ ಎಲ್ಲ ಹೀರ್ಕೊತಾ ಇದೆ ನೋಡಿ. ಹಿಂಗೆ 2 ನಿಮಿಷ ಹಂಗೆ ಮಾಡಿದ್ರೆ ಫುಲ್ ಗರಿ ಆಗುತ್ತೆ. ಈ ಕಸೂರಿ ಮೇಥಿ ಇರುತ್ತಲ್ಲ ಆ ಥರ ಆಗುತ್ತೆ. ಅಷ್ಟಾದರೆ ಸಾಕು. ಕೈಯೆಲ್ಲ ಸುಮ್ಮನೆ ಹಿಂಗೆ ಕ್ರಷ್ ಮಾಡಿಬಿಟ್ಟು ಇದೆಲ್ಲ ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಇದನ್ನು ಸೇರಿಸೋದು. ಆಗಾಗಲೇ ಲೇಟ್ ಆಗುತ್ತೆ. ಆದ್ರೂ ನೀವು ತಾಳ್ಮೆಯಿಂದ ಕಾಯಿಗೆ ಈ ಥರ ಮಾಡ್ತಾ ಇರಬೇಕು. ಅದು ನೀರಿನಂಶ ಫುಲ್ ಎಲ್ಲ ಹೋಗ್ಬೇಕು ಅದಕ್ಕೆ. ಆವಾಗ ನೀಟಾಗಿ ಗರಿಯಾಗಿ ಆಗುತ್ತೆ ನೋಡಿ. ಇಷ್ಟಾಗೋವಷ್ಟು ಹುರಿದ್ಬಿಟ್ಟು ಇದನ್ನು ಆಫ್ ಮಾಡಿ ಹಾಗೆ ಬಿಸಿ ಇದ್ರಲ್ಲಿ ಬಿಟ್ಟರೆ ಗರಿಯಾಗುತ್ತೆ. ಇಷ್ಟಾಗೋಷ್ಟು ಹುರಿರಿ ಸಾಕು. ಇದನ್ನು ನೀನು ಆಫ್ ಮಾಡಿಬಿಟ್ಟು ಇದರಲ್ಲಿ ಹಿಂಗೆ ಬಿಟ್ಟು ಒಂದು 5 ನಿಮಿಷ ಬಿಡ್ತೀನಿ. ಆವಾಗ ಈ ಕಸೂರಿ ಮೇಥಿ ಥರ ಪುಡಿಯಾಗಿ ಗರಿಯಾಗುತ್ತೆ. ಆ ಬಾಣಲಿ ಕಾವಿಗೆ ಆಗುತ್ತೆ. ಇಷ್ಟಂತೂ ಆಗಲೇಬೇಕು. ಇಷ್ಟಾದರೆ ಸಾಕು. ಕರ್ಬೇವಿನ ಸೊಪ್ಪು ಹಾಗೇ ಫುಲ್ ಡ್ರೈ ರೋಸ್ಟ್ ಗರಿ ಆಗೋವರೆಗೂ ಹುರ್ಕೊಳ್ಳೋದು. ನೋಡಿ ಎಷ್ಟು ಗರಿಯಾಗಿ ಹುರ್ಕೊಂಡ್ರೆ ಸಾಕು. ಇದನ್ನೆಲ್ಲ ಪುಡಿ ಮಾಡುವಾಗ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೆಲ್ಲ ಪುಡಿ ಮಾಡಿದ್ಮೇಲೆ ನೋಡಿ ಆವಾಗಲೇ ಹುರ್ಕೊಂಡಿದ್ವಲ್ಲ ಬೇಳೆಗಳು, ಹುಣಸೆಹಣ್ಣು ಇದೆಲ್ಲ ಪುಡಿ ಮಾಡಿದ್ಮೇಲೆ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪನ್ನ ಸುಮ್ಮನೆ ಹಾಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಇವಾಗ ಇದಾಗಿದೆ. ಎಲ್ಲ ಹುರಿದಿಟ್ಕೊಂಡಿದ್ವಲ್ಲ ಬೇಳೆ, ಮೆಣಸಿನ್ಕಾಯಿ ಎಲ್ಲ, ಅದನ್ನು ಈ ಥರ ತರ್ತರಿಯಾಗಿ ಪುಡಿ ಮಾಡಿಕೊಂಡು ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಣ. ಕಾದಿರೋ ಬಾಣಲಿಗೆ 1-2 ಸ್ಪೂನ್ ತುಪ್ಪ ಕಾದ್ಮೇಲೆ ಒಂಚೂರು
ಸಾಸಿವೆ ಸಿಡಿದ ಮೇಲೆ ಒಂಚೂರು ಜೀರಿಗೆ ಹಾಕ. ಸಾಸಿವೆ ಸಿಡಿಯೋ ಅಷ್ಟೊತ್ತಿಗೆ ಚೂರು ಹಿಂಗು. ಇಲ್ಲಿ ನಾನು ಗಟ್ಟಿ ಹಿಂಗೆ ಹಾಕ್ತಾ ಇದ್ದೀನಿ. ನೀವು ಬೇಕಂದರೆ ಪುಡಿ ಹಿಂಗೆ ಹಾಕೋಬೋದು. ನೀವು ಹಿಂಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಸಾಸಿವೆ ಸಿಡಿತಾ ಇದೆ. ಒಂಚೂರು ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಇದಾದ ತಕ್ಷಣ ಇಲ್ಲಿ ನಾನು ಗುಂಡು ಮೆಣಸು ತೊಗೊಂಡಿದ್ದೀನಿ. ಇದನ್ನು ಒಂಚೂರು ಒಗ್ಗರಣೆಗೆ ಇದಕ್ಕೆ ಹಾಕಿ ಹುರ್ಕೊಳ್ಳೋಣ. ಈ ಮೆಣಸಿನ್ಕಾಯಿ ಒಂಚೂರು ಕೆಂಪುಗೆ ಗರಿ ಆಗೋವರೆಗೂ ಹುರ್ಕೊಂಡು ಪುಡಿ ಮಾಡಿಟ್ಟಿದ್ದೀವಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡು ರುಚಿ ನೋಡೋಣ. ಅಕಸ್ಮಾತ್ ಉಪ್ಪು ಕಡಿಮೆ ಇದ್ದರೆ ಈ ಟೈಮಲ್ಲಿ ಉಪ್ಪು ಎಲ್ಲ ಸರಿ ಮಾಡ್ಕೊಳ್ಳಿ. ನಾವು ಖಾರ ಜಾಸ್ತಿ ತಿನ್ನಲ್ಲ ಅಂತ ಅನ್ನೋರು ಈ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿಕೊಂಡು ಬರೀ ಸಾಸಿವೆ ಜೀರಿಗೆ ಒಗ್ಗರಣೆನೇ ಹಾಕ್ಕೊಳ್ಳಿ. ಒಗ್ಗರಣೆಯನ್ನು ಮಾಡಿಟ್ಟಿರೋ ಪುಡಿಗೆ ಹಾಕಿ ಅದೊಂದು ಚೂರು ಆರಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಹುರಿದಿಟ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಅದನ್ನು ಹಾಕಿ ಮಿಕ್ಸ್ ಮಾಡಿ. ನೋಡಿ ಇವಾಗ ಇದು ಆಗಿದೆ. ಇದನ್ನು ಒಂದು ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಯಾವಾಗ ನಾವು ಊಟ ಮಾಡ್ತೀವಿ ಅನ್ನೋ ಟೈಮಲ್ಲಿ 1 ಲೋಟ ಬಿಸಿ ನೀರು ಕುದಿಸ್ಕೊಂಡು 2 ಸ್ಪೂನ್ ಈ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ನಿಮಗೆ ಇನ್ಸ್ಟೆಂಟ್ ಸಾಂಬಾರು ರೆಡಿ ಆಗುತ್ತೆ.